ಏನೇ ಬರಲಿ. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮಿದ್ದೀರಿ ಅನ್ಕೊತೀನಿ. ನಾನು ಸೂಪರ್ ಫೈನ್ ಆಗಿದ್ದೀನಿ. ಟೈಮ್ ಬಂದುಬಿಟ್ಟು 2 ಗಂಟೆ ಆಗೈತಿ ಮಧ್ಯಾಹ್ನ. ಮಲ್ಕೊಂಡೆದ್ದೆ, ಯಾಕಂದರೆ ಮಾರ್ನಿಂಗ್ ದೇವಸ್ಥಾನಕ್ಕೆ ಹೋಗಿ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಮನೆಯ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಸ್ಟ್ ಮಾಡಿದೆ. ಅದಕ್ಕೆ ಇವಾಗ ಎದ್ದೀನಿ. ಇವಾಗ ಅಡುಗೆ ಮಾಡ್ಬೇಕು ಮಧ್ಯಾಹ್ನದಂತಂದು ಅಡುಗೆ ಮಾಡಿದ್ದೆ. ಪಲಾವ್ ಮಾಡಾತಿದ್ದೆ. ನನ್ನ ಮಗಳು ನೋಡ್ರಿ ಚಡ್ಡಿ ಹಾಕ್ಕೊಂಡಿಲ್ಲ, ಸಾರಿ. ಅದಕ್ಕೆ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಬರ್ರಿ ವ್ಲಾಗ್ ಹೆಂಗೆ ಹೋಗ್ತೈತೆ ಅಂತ ನೋಡೋಣ ಅಂತ. ಸೊ ನಮ್ಮನೆ ಹತ್ರ ಅಂತೂ ಫುಲ್ ಮಳೆ ಅಂದ್ರೆ ಮಳೆ. ನಿನ್ನೆಯಿಂದನ ನೈಟಿಂದನ ಮಳೆ ಸ್ಟಾರ್ಟ್ 2 ಗಂಟೆಯಿಂದನ ಸ್ಟಾರ್ಟ್ ಆಗೈತಿ. ಇವಾಗ ಫುಲ್ ಮಳೆ ಮತ್ತೆ ಬರತೈತಿ ನೋಡ್ರಿ ಮಳೆ. ಬಟ್ ಇಲ್ಲಿ ಫೋನಾಗ ಕಾಣಿಸತ್ತಿಲ್ಲ, ಮಳೆ ಬರತೈತಿ. ಮಾರ್ನಿಂಗ್ ಅಂತೂ ಫುಲ್ ಮಳೆ. ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲೂ ಮಳೆ ಅಂದ್ರೆ ಮಳೆ ನೋಡ್ರಿ. ಪಲಾವ್ ಮಾಡ್ಬೇಕಂತಂದು ಎಲ್ಲನೂ ಕಾಯಿಪಲ್ಲೆ ಎಲ್ಲ ರೆಡಿ ಮಾಡ್ಕೊಳತ್ತಿದ್ದೆ. ಬರ್ರಿ ರೆಡಿ ಮಾಡ್ಕೊಂಡು ಸಿಗ್ತೀನಂತ. ಕುದಿಯಾತೈತಿ. ಇಲ್ಲೇ ನಮ್ಮ ಶ್ರೀನಿಧಿಗೆ ಗಂಜಿ ಮಾಡಕ್ಕಿಟ್ಟೀನಿ. ಅಂದ್ರೆ ರೈಸ್, ಬಿಳಿ ರೈಸ್ ಮಾಡಿದ್ದಿಲ್ಲಲ್ಲ, ಇಲ್ಲ ಬಿಳಿ ರೈಸ ತಿನ್ನಿಸ್ತಿದ್ದೆ ಆಕೆಗೆ. ಬಿಳಿ ರೈಸ್ ಮಾಡಿಲ್ಲ, ಅದಕ್ಕಾಗಿ ಗಂಜಿನ ಮಾಡಿ ತಿನ್ನಿಸ್ಬೇಕಂಥೇಳಿ ಇವಾಗ ಮಾಡತ್ತೀನಿ. ಈಕಿದು ಏನು ಪ್ರಾಬ್ಲಮ್ ಅಂದ್ರೆ ಒಂದೇ ಥರ ತಿನ್ನಂಗಿಲ್ಲ ರೀ ಫ್ರೆಂಡ್ಸ್. ಒಮ್ಮೆ ಸಜ್ಕ ಮಾಡಿದ್ನಿ ಅಂದ್ರೆ ಅದು ಸಜ್ಕ ಹೊಳಮಳ ತಿನ್ನಂಗಿಲ್ಲ. ಅದಕ್ಕೆ ಇವಾಗ ಗಂಜಿ ತಿನ್ಸಾತೀನಿ. ಕೋಲ್ಡ್ ಐತಿ, ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ. ಮತ್ತು ಏನು ಮಾಡಬೇಕು, ರೈಸು ಇಲ್ಲ ಬಿಳಿ ರೈಸು, ಅದಕ್ಕಾಗಿ ಇದನ್ನು ತಿನ್ನಿಸಿದ್ರೆ ಆಯಿತು. ಆರೆಂಜ್ ಕಲರ್ ಸ್ಯಾರಿ ಬಿಟ್ಟಿದ್ದೆಲ್ಲ ಫ್ರೆಂಡ್ಸ್, ಆಲ್ರೆಡಿ 2 ಸ್ಯಾರಿ ಬುಕ್ ಆಗ್ಯಾವ. ಒಬ್ಬರು ಬೆಂಗಳೂರು, ಒಬ್ಬರು ಕಾರವಾರ, ಒಬ್ಬರು ಕುಮಟಾಯಿಂದ ಆರ್ಡರ್ ಮಾಡ್ಕೊಂಡಾರ. ಥ್ಯಾಂಕ್ ಯು ಸೋ ಮಚ್. ಒಬ್ಬರು ಇನ್ಸ್ಟಾಗ್ರಾಮಿಂದ ಆರ್ಡರ್ ಮಾಡ್ಕೊಂಡಾರ, ಒಬ್ಬರು ಯೂಟ್ಯೂಬಿಂದ ಆರ್ಡರ್ ಮಾಡ್ಕೊಂಡಾರ. ಇನ್ಸ್ಟಾಗ್ರಾಮ್ ಒಳಗೂ ಅಪ್ಲೋಡ್ ಮಾಡಿರ್ತೀನಲ್ಲ, ಸೊ ಅಲ್ಲಿಂದನೂ ಆರ್ಡರ್ಸ್ ಬರ್ತಾವೆ. ಬಟ್ ವೆರಿ ರೇರ್ ಆರ್ಡ್ರಸ್ ನನಗೆ ಬರೋದು. ಜಾಸ್ತಿ ಅಂದರೆ ಯೂಟ್ಯೂಬಿಂದನೇ ಜಾಸ್ತಿ ಬರ್ತಾವೆ. ಇವಾಗ ನೋಡ್ರಿ, ಮತ್ತು ಅದನ್ನು ಪ್ಯಾಕಿಂಗ್ ಮಾಡಬೇಕು. ಇವಾಗ ಸ್ವಲ್ಪ ರೈಸ್ ಮಾಡೋಕ್ಕಿಟ್ಟು ನನ್ನ ಮಗಳಿಗೆ ಊಟ ಮಾಡಿಸಿ ಆಮೇಲೆ ನಾನು ಏನೈತಲ್ಲ ಪ್ಯಾಕಿಂಗ್ ಮಾಡ್ಕೊತೀನಿ. ಅಂದರೆ ಒಬ್ಬರದ್ದು ಇನ್ನೂ ಪೇಮೆಂಟ್ ಮಾಡಿಲ್ಲ ಅವರು, ಆದರೆ ಕನ್ಫರ್ಮ್ ಆಗಿ ತೊಗೋತೀನಿ ಅಂತ ಹೇಳಾರ. ಸೊ ಒಬ್ಬರಷ್ಟೇ ಪೇಮೆಂಟ್ ಮಾಡ್ಯಾರ. ಮತ್ತು ಫ್ರೆಂಡ್ಸ್, ಇನ್ನೊಂದು ನಿಮ್ಮ ಜೊತೆ ಗುಡ್ ನ್ಯೂಸ್ನ ಶೇರ್ ಮಾಡ್ಕೋಬೇಕು. ಗುಡ್ ನ್ಯೂಸ್ ನನಗೆ ಖುಷಿ ಆಗತೈತಿ, ಅದನ್ನು ಅನೌನ್ಸ್ ಮಾಡೋಕ್ಕೆ. ಇನ್ನೊಂದು ಸ್ವಲ್ಪ ಜಾಸ್ತಿ ಅಂದ್ರೆ ಏನು ಅಂತಂದ್ರೆ, ವಿಡಿಯೋನ ಎಂಡ್ವರೆಗೂ ನೋಡ್ರಿ, ಗೊತ್ತಾಗ್ತೈತಿ. ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ಎಲ್ಲೂ. ನಾನು ಏನು ಮಾಡತ್ತೀನಿ ಹೊಸದಾಗಿ, ಇನ್ನೊಂದೇನೋ ನನ್ನ ಬಿಸ್ನೆಸ್ ಬಗ್ಗೆನೇ, ಬಿಸ್ನೆಸ್ ಒಳಗಿಂದ ಏನು ಮಾಡತ್ತೀನಿ ಅಂತ ವಿಡಿಯೋ ಎಂಡ್ವರೆಗೂ ನೋಡ್ರಿ, ಗೊತ್ತಾಗ್ತೈತಿ. ಬರೀ ಸ್ಯಾರೀಸ್ ಅಷ್ಟೇ ಆದರೆ ಸ್ವಲ್ಪ ಕಷ್ಟ. ಇವಾಗ ಹಬ್ಬಗಳು ಬಂತಲ್ಲ, ಸೊ ಅದಕ್ಕಾಗಿ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ಇನ್ನೊಂದೇನೋ ಹೊಸದು ಮಾಡತ್ತೀನಿ, ಹೇಳ್ತೀನಿ ವಿಡಿಯೋನ ಎಂಡ್ವರೆಗೂ. ಸೊ ಮತ್ತು ಇವತ್ತು ವಿಡಿಯೋನ ಕಂಟಿನ್ಯೂ ಮಾಡತ್ತೀನಿ. ನಿನ್ನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಅದಕ್ಕಾಗಿ ಅದೇ ಒಬ್ರದ್ದು ಸ್ಯಾರಿ ಪ್ಯಾಕಿಂಗ್ ಮಾಡ್ಬೇಕು ಅಂದ್ಕೊಂಡಿಲ್ಲ. ಮತ್ತು ಮಂಡೇ ಇದೇ ಸ್ಯಾರಿ ನೋಡಿರಿ, ಆರೆಂಜ್ ವಿತ್ ಪರ್ಪಲ್ ಕಲರ್. ಇದನ್ನು ಬುಕ್ಕಿಂಗ್ ಮಾಡ್ಕೊಂಡವ್ರು ಅವ್ರ ಸಿಸ್ಟರ್ ಒಬ್ಬರು ಕುಮಟಾಯಿಂದ ಬುಕ್ಕಿಂಗ್ ಮಾಡ್ಕೊಂಡ್ರ. ಸವಿತಾ ಅನ್ನೋರು ಯೂಟ್ಯೂಬ್ ವಿಡಿಯೋ ನೋಡಿನೇ ಬುಕ್ಕಿಂಗ್ ಮಾಡ್ಕೊಂಡ್ರ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಇವತ್ತು ನಿಮ್ಮ ಸ್ಯಾರಿ ಡಿಸ್ಪ್ಯಾಚ್ ಆಗ್ತೈತಿ. ಅವರು ಶನಿವಾರನೇ ಬುಕ್ಕಿಂಗ್ ಮಾಡ್ಕೊಂಡಿದ್ರು, ಬಟ್ ಶುಕ್ರವಾರ ಬುಕ್ಕಿಂಗ್ ಮಾಡ್ಕೊಂಡಿದ್ರು. ಶನಿವಾರ ಡಿಸ್ಪ್ಯಾಚ್ ಕೊಡೋಕ್ಕಾಗಲಿಲ್ಲ, ಸಾರಿ. ಮತ್ತು ಅದಕ್ಕೆ ಸಂಡೇ ಹಾಲಿಡೇ ಇತ್ತು, ಅದಕ್ಕೆ ಇವತ್ತು ಸೋಮವಾರ ಡಿಸ್ಪ್ಯಾಚ್ ಮಾಡಿದರೆ ಅವ್ರಿಗೆ ನಾಳೆ ಎಲ್ಲ ನಾಡಿದ್ದು ರೀಚ್ ಆಗ್ತೈತಿ. ಮತ್ತು ನಂದು ದಸರಾ ಹಬ್ಬದ ಸ್ಯಾರಿ ತೋರಿಸ್ತೀನಿ ಬರ್ರಿ. ನನ್ನ ಕಡೆದ್ದೇ ನನ್ನ ಪೇಜ್ ಒಳಗಿಂದ ಇದು ಸ್ಯಾರಿ. ಅದು ಬ್ಲೌಸ್ ಹೊಲ್ಯಾಕೆ ಹಾಕೀನಿ, ಬಟ್ ಅದು ಬ್ಲೌಸ್ ಇನ್ನೂ ಕೊಟ್ಟಿಲ್ಲ ಫ್ರೆಂಡ್ಸ್ ಅವರು. ಸ್ಯಾರಿ ಹಂಗೈತೆ ಅಂತ ತೋರಿಸ್ತೀನಿ ಬರ್ರಿ. ಇದೇ ಸೀರೆ ನೋಡಿರಿ, ನಾನು ದಸರಾ ಹಬ್ಬಕ್ಕೆ ನನ್ನ ಪೇಜಲ್ಲಿ ನಾನೇ ತೊಗೊಂಡೀನಿ. ಭಾಳ ಇಷ್ಟ ಆಗಿತ್ತಿದು ನನಗೆ. ರೆಡ್ ವಿತ್ ಗ್ರೀನ್ ಕಲರ್, ಟ್ರೆಡಿಷ್ನಲ್ ಕಲರ್ ಐತಲ್ಲ, ಚಲೋ ಐತಿ ಅಂತಂದು ತೊಗೊಂಡಿದ್ದು. ಬಾರ್ಡರ್ ನೋಡಿರಿ ಎಷ್ಟು ಚಂದ ಐತಿ, ಮಸ್ತ್ ಅಂದ್ರೆ ಮಸ್ತ್ ಐತಿ. ಕ್ವಾಲಿಟಿ ಕೂಡ ಅಷ್ಟೇ ಚಲೋ ಐತಿ, ಆಸಮ್ ಆಗೈತಿ. ಫುಲ್ ಸಾಫ್ಟ್ ಒಳಗೆ ಬರುತ್ತೆ, ಬಟರ್ ಸಾಫ್ಟ್ ಅಂತಾರಲ್ಲ ಆ ರೀತಿ ನೋಡ್ತಾ ಇರ್ಬೋದು. ಇದ್ರ ಬ್ಲೌಸ್ ಹೊಲ್ಯಾಕೆ ಹಾಕೀನಿ ಫ್ರೆಂಡ್ಸ್. ಇವತ್ತೆಲ್ಲ ನಾಳೆ ಬರ್ತೈತಿ ಬ್ಲೌಸು. ಮಸ್ತ್ ಅಂದ್ರೆ ಮಸ್ತ್ ಹೊಲ್ಯಾಕೆ ಹಾಕೀನಿ. ಬಂದ ತಕ್ಷಣ ನಿಮ್ಗೆ ತೋರಿಸ್ತೀನಿ ಬ್ಲೌಸ್ ಯಾವ ರೀತಿ ಐತಿ ಅಂತಂದು. ಇವಾಗ ನಾನು ಮಧ್ಯಾಹ್ನ ಊಟ ಮಾಡಬೇಕು. ಊಟ ಇನ್ನೂ ಇಲ್ಲ ಫ್ರೆಂಡ್ಸ್, ಊಟ ಮಾಡಬೇಕು. ಆ ಸ್ಯಾರಿ ಡಿಸ್ಪ್ಯಾಚ್ ಆಯ್ತು, ಸಾರಿ ಇವತ್ತು ಡಿಸ್ಪ್ಯಾಚ್ ಮಾಡ್ತೀನಿ. ಎಷ್ಟೊತ್ತಿದ್ರು ಇವತ್ತು ಆಗ್ತೈತಿ, ನಾಳೆ ನಾಡಿದವ್ರಿಗೆ ರೀಚ್ ಆಗ್ತೈತಿ. ನಿಮಗೂ ಯಾರಿಗಾದ್ರೂ ಆ ಸ್ಯಾರಿ ಬೇಕು ಅಂತಂದ್ರೆ ನಾನು ವಾಟ್ಸಪ್ ನಂಬರ್ ಐತಲ್ಲ, ವಾಟ್ಸಪ್ನಾಗ ಮೆಸೇಜ್ ಮಾಡಿರಿ. ಜಸ್ಟ್ ಪ್ರೈಸ್ 1200 ರೂಪಾಯಿ, ಫ್ರೀ ಶಿಪ್ಪಿಂಗ್ ಇರುತ್ತೆ, ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ.
ಸೊ ಅದಕ್ಕಾಗಿ ಮತ್ತು ಭಾಳ ಜನ ಏನು ಮಾಡ್ತೀರಿ ಅಂದ್ರೆ ಫ್ರೆಂಡ್ಸ್, ಹಳೇ ಸ್ಟಾಕ್ನ ಫೋಟೋ ತೆಗೆದು ಕಳಿಸ್ತೀರಿ. ನನ್ನ ಕಡೆ ಇವಾಗ ಇಟ್ಕೊಂಡಿರ್ತೀನಲ್ಲ ಸ್ಯಾರೀಸ್ ತರಿಸಿರ್ತೀನಲ್ಲ, ಒಂದು ವೀಕ್ನಾಗ ಖಾಲಿ ಆಗಿಬಿಡ್ತಾವೆ, ಒಂದೊಂದು ಸತಿ ಜಲ್ದಿನ ಖಾಲಿ ಆಗಿಬಿಡ್ತಾವೆ. ಆಮೇಲೆ ಕೇಳಿದ್ರೆ ನೀವು ಸಿಗಂಗಿಲ್ಲ. ಅದಕ್ಕಾಗಿ ಪ್ಲೀಸ್ ಆದಷ್ಟು ಬೇಗನೆ ಬೈ ಮಾಡಿರಿ. ಭಾಳ ಜನ ಹಳೆ ಫೋಟೋಸ್ ಕಳಿಸ್ತೀರಿ, ಅವೆಲ್ಲ ನಮ್ಮ ಕಡೆ ಇರೋಂಗಿಲ್ಲ. ಸಾರಿ, ಬೇಜಾರು ಮಾಡ್ಕೊಳಕ್ಕೆ ಹೋಗ್ರಿ. ಮತ್ತು ರೀಸ್ಟಾಕ್ ಆಗೋದು ವೆರಿ ರೇರ್. ಯಾಕಂದ್ರೆ ಒಂದು ಸತಿ ಡಿಸೈನ್ ಅದು ಹೋತಂದ್ರೆ ಇನ್ನೊಂದು ಸತಿ ಬರ್ತೈತೆ ಇಲ್ಲ ಅಂತ ನಮ್ಗೆ ಶೋರ್ ಇರೋಂಗಿಲ್ಲ. ಅದಕ್ಕಾಗಿ ಯಾರಿಗೆ ಬೇಕೋ ಬೇಗ ಬುಕ್ಕಿಂಗ್ ಮಾಡ್ಕೊಂಬಿಡ್ರಿ. ಇನ್ನೊಂದು 3 ಪೀಸ್ ಅಷ್ಟೇ ಉಳ್ಕೊಂಡಾವ. ಯಾರಿಗೆ ಬೇಕೋ ಬೇಗ ಬುಕ್ಕಿಂಗ್ ಮಾಡ್ಕೊರಿ. ಮಧ್ಯಾಹ್ನ ಆಗಿತ್ತು ಫ್ರೆಂಡ್ಸ್. ನನ್ನ ಮಗಳಿಗೆ ಸಜ್ಕ ಮಾಡಿದ್ನೆಲ್ಲ ಅದನ್ನು ತಿನ್ನಿಸ್ಬೇಕು ಅಂತಂದು ಹೊರಗೆ ಬಂದೆ. ಅಂತೂ ಇತ್ತೀಚೆಗೆ ಒಳಗೆ ಕುಂತ್ರೆ ಊಟನ ಮಾಡೋಂಗಿಲ್ಲ. ಸ್ವಲ್ಪ ಹೊರಗೆ ಬಂದರೆ ಊಟ ಮಾಡ್ತಾಳೆ ಅನ್ನೋ ಕಾರಣಕ್ಕೆ ಹೊರಗೆ ಬಂದು ಸ್ವಲ್ಪ ಅದು ಇದು ತೋರಿಸ್ಕೊಂತ ಊಟ ಮಾಡಿಸಿದೆ ನೋಡ್ರಿ ಫ್ರೆಂಡ್ಸ್. ಇವಾಗ ಚಾ ಎಲ್ಲ ಕುಡ್ದು ದೇವ್ರ ದೀಪ ಹಚ್ಚಿ ಎಲ್ಲ ಕೆಲಸ ಏನಾಯ್ತು ಮುಗಿಸ್ಕೊಂಡೆ. ನನ್ನ ಮಗನಿಗೆ ಕಟಿಂಗ್ ಮಾಡಿಸ್ಕೊಂಬರುತ್ತಿತ್ತಲ್ಲ, ಕಟಿಂಗ್ ಮಾಡಿಸ್ಕೊಂಡು ಬಂದೆ. ನಾನು ಸ್ವಲ್ಪ ಐಬ್ರೋ ಮಾಡಿಸ್ಕೋಬೇಕು ಹಬ್ಬಕ್ಕೆ ಅಂದ್ಕೊಂಡೆ, ಬಟ್ ಅದು ಪಾರ್ಲರ್ ನೋಡಿ ರಶ್ ಜಗ್ಗಿತ್ತು, ಅದಕ್ಕೆ ಹೋಗೋಕ್ಕಾಗಲಿಲ್ಲ. ನಾಳೆ ಹೋದ್ರಾಯ್ತು ಅಂತಂದು ಬಂದುಬಿಟ್ಟೆ ನಾನು. ಯಾಕಂದ್ರೆ ಮನೆಯೊಳಗೆ ಇವನಿಬ್ಬರು ಕರ್ಕೊಂಡು ಪಾರ್ಲರ್ಗೆ ಹೋಗೋಕೆ ಆಗಂಗಿಲ್ಲ, ನನ್ನ ಮಗಳು ಸುಮ್ಕೊಂಡ್ರಂಗಿಲ್ಲ ಅಂತಂದು ನಾನು ಬಂದೆ. ಮತ್ತು ನಮ್ಮ ತಂಗಿನೂ ಇದಕ್ಕೆ ಹೋಗ್ತಾರಲ್ಲ ಟೈಲರಿಂಗಿಗೆ, ಸೊ ಅದಕ್ಕಾಗಿ ಬಂದುಬಿಟ್ಟೆ ವಾಪಸ್. ನೆಕ್ಸ್ಟ್ ಡೇ ಹೋದ್ರಾಯ್ತು ಬಿಡು ಅಂತಂದು. ಇನ್ನೂ ಹಬ್ಬ 3 ದಿನ ಆಯ್ತಲ್ಲ ನಡೆಯುತ್ತೆ ಅಂತಂದು. ಆ್ಯಂಡ್ ಇನ್ನೊಂದು ಗುಡ್ ನ್ಯೂಸ್ ಹೇಳಬೇಕು ಫ್ರೆಂಡ್ಸ್ ನಿಮ್ಗೆ. ಏನಂತಂದ್ರೆ ಆ್ಯಕ್ಚುಲಿ ಇದನ್ನು ನಾನು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹೇಳೋಣ ಅಂದ್ಕೊಂಡಿದ್ದೆ, ಆದರೆ ಇವಾಗಲೇ ಹೇಳ್ಬಿಡ್ತೀನಿ. ಯಾಕಂದ್ರೆ ನಮಗೂ ತಡ್ಕೊಳಕ್ಕಾಗಲ್ಲ, ಅಷ್ಟು ಒಂಥರ ಎಕ್ಸೈಟೆಡ್ ಆಗೀನಿ, ಖುಷಿಯಾಗಿ ಆಗತ್ತೈತಿ. ಏನಂತಂದರೆ ನನ್ನ ಬಿಸ್ನೆಸ್ ಒಳಗೆ ನಾನು ಇವಾಗ ಹೊಸದಾಗಿ ಇನ್ನೊಂದು ಹೊಸದಾಗಿ ಸ್ಟಾರ್ಟ್ ಮಾಡತ್ತೀನಿ. ಅದೇನು ಅಂತಂದರೆ ಹೇಳ್ಬಿಡ್ತೀನಿ ನೋಡಿರಿ. 1 2 3 ಜ್ಯುವೆಲ್ರೀಸ್ ತರಿಸಾತೀನಿ ಫ್ರೆಂಡ್ಸ್. ಅಂದರೆ ಮೊದಲಿಂದನೂ ಜ್ಯುವೆಲ್ರೀಸ್ ರೀಸೆಲ್ಲಿಂಗ್ ಮಾಡ್ತಿದ್ದೆ ನಾನು, ಇಲ್ಲ ಅಂತಲ್ಲ. ಅಂದರೆ ಡೈರೆಕ್ಟ್ ಅಲ್ಲಿನೇ ಕಳಿಸ್ಬಿಡ್ತಿದ್ದೆ. ಇವಾಗ ನಾನು ಮನೆಗೆ ಹ್ಯಾಂಡ್ ಸ್ಟಾಕ್ ತರಿಸಾತೀನಿ ಜ್ಯುವೆಲ್ರಿದ್ದು. ಹಬ್ಬನೂ ಸ್ಟಾರ್ಟ್ ಆಯ್ತಲ್ಲ ಇವಾಗ, ದೀಪಾವಳಿ ಅಂತೂ ಮುಗಿಯೋಕೆ ಬಂತು, ದೀಪಾವಳಿ ಸ್ಟಾರ್ಟ್ ಆಗ್ತೈತಲ್ಲ. ಮತ್ತು ಇನ್ನೂ ನಾನು ಅಂದರೆ ಅಷ್ಟು ಹೆವಿ ಕ್ವಾಲಿಟಿ ತರ್ಸಂಗಿಲ್ಲ. ಅದು ಕ್ವಾಲಿಟಿ ಅಂದರೆ ಹೆವಿ ಭಾಳಷ್ಟು ಜ್ಯುವೆಲ್ರೀಸ್ ತರಿಸಂಗಿಲ್ಲ, ಸ್ವಲ್ಪ ತರಿಸ್ತೀನಿ. ಯಾಕಂದ್ರೆ ಸುಮ್ಮನೆ ಆಮೇಲೆ ಖಾಲಿ ಆಗಲಿಲ್ಲ ಅಂದ್ರೆ ಅದೊಂಥರ ಟೆನ್ಷನ್ ಬೇಡ, ಅದೊಂಥರ ಮೈಂಡ್ ಇದು ಬೇಡ ಅಂತಂದು ಅದಕ್ಕಾಗಿ ಅದನ್ನೂ ಒಂದು ಮಾಡೇ ಬಿಡೋಣ ಅಂತ ನಾನು ಅಂದ್ಕೊಂಡಿನಿ. ಅದಕ್ಕಾಗಿ ಅದನ್ನೊಂದು ಮಾಡಿ ತರಿಸ್ತೀನಿ ಫ್ರೆಂಡ್ಸ್. ಅದನ್ನು ಕೂಡ ವಿಡಿಯೋದಾಗ ತೋರಿಸ್ತೀನಿ. ಮತ್ತು ಇವಾಗ ನಮ್ಗೆ ಡೈರೆಕ್ಟಾಗಿ ಹೋಲ್ಸೇಲರ್ ಹಾಕಿರ್ತಾರಲ್ಲ ವಿಡಿಯೋಸ್, ಅದನ್ನೆಲ್ಲ ನಾನು ಪೋಸ್ಟ್ ಮಾಡ್ತಿರ್ತೀನಿ, ನೋಡ್ತಿರ್ಬೋದು ನೀವು ಶಾರ್ಟ್ಸ್ ಒಳಗೆಲ್ಲ. ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿದ್ರೆ ಬುಕ್ ಮಾಡ್ಕೊಳ್ರಿ. ಅವೆಲ್ಲ ಪ್ರೀಮಿಯಮ್ ಕ್ವಾಲಿಟಿ ಜ್ಯುವೆಲ್ರೀಸ್ ಆಗಿರ್ತವೆ. ಯಾವುದು ನಿಮ್ಗೆ ಥರ ಲೋ ಕ್ವಾಲಿಟಿ ಈ ಥರ ಏನೂ ಸಿಗೋಂಗಿಲ್ಲ. ಎಲ್ಲ ನಿಮ್ಗೆ ಪ್ರೀಮಿಯಮ್ ಕ್ವಾಲಿಟಿ ಜ್ಯುವೆಲ್ರೀಸ್. ಕ್ವಾಲಿಟಿ ಅಂತ ಆಸಮ್ ಆಗಿರ್ತವೆ. ನೀವು ಹಾಗೆ ಇಟ್ಟು ಎಷ್ಟು ದಿನ ಆದರೂ ಹಾಕ್ಕೊಳ್ರಿ, ಜ್ಯುವೆಲ್ರೀಸ್ ಏನೂ ಆಗಂಗಿಲ್ಲ. ಆ ಥರ ಜ್ಯುವೆಲ್ರೀಸ್ ಅವೆಲ್ಲ. ಸ್ವಲ್ಪ ಪ್ರೈಸ್ ಹೈ ಅನ್ನಿಸ್ತಿರ್ಬಹುದು ನಿಮಗೆ, ಬಟ್ ಪ್ರೈಸ್ಕಿನ್ನ ನೀವು ಕ್ವಾಲಿಟಿ ನೋಡಬೇಕಲ್ವಾ. ಪ್ರೈಸ್ ಕಮ್ಮಿ ಕೊಟ್ಟು ಕ್ವಾಲಿಟಿ ಚಲೋ ತೊಗೊಂಡಿಲ್ಲ, ಮುರಿದು ಹೋಯ್ತು ಏನಾದರೂ ಆಯಿತು ಅಂದರೆ ಅದಕ್ಕಿಂತ ಚಲೋ ಸ್ವಲ್ಪ ಇನ್ನೊಂದು 100 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಚಲೋ ತೊಗೋಬೇಕಲ್ಲ ಅನ್ನೋದೇ ನಂದು ಇದು. ಅದ ನೋಡಿರಿ, ಮತ್ತೇನಿಲ್ಲ. ಮತ್ತು ಇನ್ನೊಂದು ಹೇಳಬೇಕಿತ್ತು ಫ್ರೆಂಡ್ಸ್ ನಿಮ್ಗೆ. ನನಗೆ ಸಾರೀಸ್ ಮ್ಯಾನುಫ್ಯಾಕ್ಚರರ್ ಸಿಕ್ಕಾರ, ಜಗ್ಗು ಖುಷಿ ಆಗತ್ತಿತ್ತು ನನಗೆ. ಅದನ್ನು ಹೇಳೋಕ್ಕಾಗತ್ತಿಲ್ಲ. ಯಾಕಂದರೆ ಇಷ್ಟು ದಿನ ನಾವು ಹೋಲ್ಸೇಲರ್ ಹುಡ್ಕಾಕ ಇಷ್ಟು ಪರದಾಡ್ತಿದ್ದೆ ನಾನು. ಆಮೇಲೆ ಎಷ್ಟು ಹೆಂಗೂ ಸಿಕ್ಕರೆ ಆಮೇಲೆ ಇವಾಗ ಮ್ಯಾನುಫ್ಯಾಕ್ಚರ್ ಅವರೇ ನಮಗೆ ಬಂದು ಕಾಂಟ್ಯಾಕ್ಟ್ ಮಾಡ್ಯಾರ. ಅವರು ನಂದು ಇನ್ಸ್ಟಾಗ್ರಾಮ್ ಒಳಗೆ ರೀಲ್ಸ್ ಎಲ್ಲ ನೋಡಿ ವಾಟ್ಸಪ್ ನಂಬರ್ ತೊಗೊಂಡು ಅವರೇ ಪಾಪ ಕಾಲ್ ಮಾಡಿ ಮಾತಾಡಿದ್ರು ನನ್ನ ಜೊತೆಗೆ. ಫಸ್ಟು ನಾನು ಒಂಥರ ಟ್ರಸ್ಟ್ ಮಾಡಲಿಲ್ಲ, ನಾನು ನಂಬಲಿಲ್ಲ. ಯಾಕಂದರೆ ಒಂಥರ ಫ್ರಾಡ್ ಎಲ್ಲ ನಡೀತಿತ್ತಲ್ಲ, ನನಗೊಂಥರ ಭಯ ಆಗ್ತೈತಿ. ಇವಾಗ ಈಸಿಲಿ ಅವ್ರು ನಾವು ಯಾರೂ ನಂಬಕ್ಕೆ ಆಗಂಗಿಲ್ಲ ನೋಡಿರಿ. ಅದಕ್ಕೆ ನನಗೆ ಆ ಥರ ಭಾಳ ಜನ ಕಾಲ್ ಮಾಡ್ತಾರೆ, ನಮ್ಮ ಕಡೆ ಸಾರಿ ಸಿಗ್ತಾವೆ, ತೊಗೊಳ್ರಿ ಹೋಲ್ಸೇಲ್ ಒಳಗೆ ಹಂಗೆ ಹಿಂಗಂತ. ಬಟ್ ನಾನು ಯಾರ ಕಡೆನೂ ತೊಗೊಳಕ್ಕೆ ಹೋಗಲ್ಲ. ಇನ್ನೂವರೆಗೂ ನನಗೆ ಯಾರ ಕಡೆನೂ ತೊಗೊಂಡೂ ಇಲ್ಲ ನಾನು. ಯಾಕಂದರೆ ಸುಮ್ಮನೆ ಕ್ವಾಲಿಟಿ ಹೆಂಗಿರ್ತೈತೋ ಏನೋ, ಸುಮ್ಮನೆ ತೊಗೊಂಡು ಆಮೇಲೆ ನಮ್ಮ ಕಸ್ಟಮರ್ಗೆ ಬೇಜಾರು ಮಾಡೋದು ಬೇಡ ಅಂತಂದು ನಾನು ಅಂತೇಳಿ ಸುಮ್ಮನೆ ಆಗ್ಬಿಡ್ತಿದ್ದೆ. ಬಟ್ ಇವರು ಫೋಟೋಸು ಕಳಿಸಿದ್ರು ನನಗೆ, ಫೋಟೋಸ್ ಎಲ್ಲ ಕಳಿಸಿದ್ರು. ನಾನು ಕೇಳಿದ್ರು ವಿಡಿಯೋ ಕಾಲ್ ಮಾಡಿ ನಾವು ನೋಡ್ಬೋದಾ ಸರ್ ಅಂತ. ಎಲ್ಲ ವಿಡಿಯೋ ಕಾಲ್ ಮಾಡಿ ನೋಡ್ಬೋದು ಮೇಡಮ್ ನೀವು ಅಂತೆಲ್ಲ ಮಾತಾಡಿದರೆ ಭಾಳ ಖುಷಿ ಆಯ್ತು ನನಗೆ. ಇನ್ಸ್ಟಾಗ್ರಾಮ್ ಒಳಗೆ ನನಗೆ ನನ್ನ ರೀಲ್ಸ್ ನೋಡಿ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ಅವ್ರು ನೋಡೋಂಗಿಲ್ಲ, ಬಟ್ ನಾನು ಹೇಳ್ಕೊಳತ್ತೀನಿ, ನಂಗೆ ಜಗ್ಗ ಖುಷಿ ಆಗತ್ತೈತಿ.
ಮ್ಯಾನುಫ್ಯಾಕ್ಚರರ್ ಯಾರಿಗೂ ಸಿಗಂಗಿಲ್ಲ. ನಾವೇ ಹುಡುಕೊಂಡು ಹೋದ್ರೂ ಕೂಡ ನಮ್ಗೆ ಒಂದ್ಸತಿ ಮ್ಯಾನುಫ್ಯಾಕ್ಚರರ್ ಸಿಕ್ಕಿರಂಗಿಲ್ಲ. ದೇವ್ರ ದಯೆ ನೋಡ್ರಿ, ನನಗೆ ಮ್ಯಾನುಫ್ಯಾಕ್ಚರರ್ ಸಿಕ್ಕಾರೆ ಇನ್ನೂ ಕಡಿಮೆ ರೇಟ್ ಒಳಗೆ ಸಿಗ್ತಾವೆ. ಸೊ ದ್ಯಾಟ್ ನಾನು ಇನ್ನೂ ನಿಮ್ಗೆ ಕಡಿಮೆ ರೇಟ್ ಒಳಗೆ ಸೆಲ್ ಮಾಡ್ಬೋದು. ಇವಾಗ ನೋಡಿರಿ, ನನಗೆ ಮ್ಯಾನುಫ್ಯಾಕ್ಚರರ್ ಡೈರೆಕ್ಟ್ ಅವ್ರ ಕಡೆ ತೊಗೊಂಡೆ ಅಂದ್ರೆ ನನಗೆ ಪ್ರೈಸ್ ಕಮ್ಮಿ ಬೀಳ್ತೈತಿ. ಸೊ ನಾನು ಮಾರಕ್ಕೆ ಮಾರ್ಜಿನ್ ಕಮ್ಮಿ ಇಟ್ಕೊಂಡು ನಾನು ಸೆಲ್ ಮಾಡ್ಬೋದು. ಇವಾಗ ಹೋಲ್ಸೇಲರ್ ಕಡೆ ಇಟ್ಟು ತೊಗೊಂಡೆ ಅಂತಂದ್ರೆ ಏನಾಗ್ತೈತಿ, ಅಲ್ಲಿ ಮ್ಯಾನುಫ್ಯಾಕ್ಚರಿಂದ ಹೋಲ್ಸೇಲರ್ಗೆ ಬರ್ತೈತಿ, ಅವರು ತಮ್ಮದು ಮಾರ್ಜಿನ್ ಇಟ್ಕೊಂಡು ನಮಗೆ ಕೊಡ್ತಾರೆ. ಸೊ ಪ್ರೈಸ್ ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಅದಕ್ಕಾಗಿ ನನಗಂತೂ ಭಾಳ ಖುಷಿ ಆಗತೈತಿ. ಈಗ ನಾನು ಆಲ್ರೆಡಿ ಸ್ಟಾಕ್ಸ್ ಹಾಕಿಸ್ಬಿಟ್ಟೇನಿ, ದುಡ್ಡೆಲ್ಲ ಖಾಲಿ ಆಗಿಬಿಟ್ಟವು. ಅಂದರೆ ಆರೆಂಜ್ ಸಾರಿ ಹಾಕ್ಸಿದೆ, ಮತ್ತು ಈಗ ಪ್ಲೇನ್ ಸಾರಿನೂ ಆರ್ಡರ್ ಮಾಡೀನಿ, ಅವು ಕೂಡ ಬರತ್ತವು. ಬಾಟಲ್ ಗ್ರೀನ್, ಕಾಫಿ ಬ್ರೌನ್, ರಾಯಲ್ ಬ್ಲೂ, ಭಾಳ ಜನ ಕೇಳಾತಿದ್ರಿ ಈ ಸಾರೀಸು. ಯಾರ್ಯಾರು ಮಿಸ್ ಮಾಡ್ಕೊಂಡಿರಲ್ಲ ಅವನ್ನೆಲ್ಲ ಆರ್ಡರ್ ಮಾಡಿಕೊಡ್ರಿ. ಬಂದ ತಕ್ಷಣ ವಿಡಿಯೋ ಮಾಡ್ತೀನಿ. ಸೊ ಆರ್ಡರ್ ಮಾಡ್ಕೋಬೋದು, ನೀವು ಆರ್ಡರ್ನ ಪ್ಲೇಸ್ ಮಾಡ್ಕೋಬೋದು. ಅವೆಲ್ಲ ಸ್ಟಾಕ್ ಕ್ಲಿಯರ್ ಆದಮೇಲೆ ಮತ್ತೆ ಇವ್ರ ಕಡೆನೇ ತರಿಸೋಣ ಅಂತ ಪ್ಲ್ಯಾನ್ ಮಾಡೀನಿ. ಮತ್ತು ನನಗಂತೂ ಭಾಳ ಖುಷಿ ಆಗತ್ತೆ ನೋಡಿರಿ ಸಿಕ್ಕಿದ್ದಕ್ಕೆ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಬರ್ರಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ಅಡುಗೆ ಮಾಡಬೇಕು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತು ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡಾತ್ರಿ, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಸ್ಮಾಲ್ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ನನಗಂತೂ ಎಷ್ಟು ಖುಷಿ ಆಗತೈತೆ ಅಂದ್ರೆ, ಲೈಟ್ ಹಚ್ಚು ನನ್ನ ಮಗ, ಲೈಟ್ ಹಚ್ಚೋದು ಹಸೋದು ಮಾಡತ್ತಾರ. ನನ್ನ ಮುಖದಾಗ ನೀವು ಖುಷಿ ನೋಡ್ತಿರ್ಬೋದು, ಎಷ್ಟು ಖುಷಿ ಆಗತ್ತೈತೆ ಅಂದ್ರೆ ದೇವ್ರೆ ಹೇಳೋಕ್ಕಾಗತ್ತಿಲ್ಲ, ಅಷ್ಟು ಖುಷಿ ಆಗತೈತಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಬಾಯ್.